ಬಾಲಕಿಯನ್ನು ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗೆ ಗುಂಡು ಹೊಡೆದಿರುವಂಥ ಸ್ಥಳ ಪರಿಶೀಲನೆಯನ್ನು ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ನಾವೀಗ ಸ್ಥಳದಲ್ಲೇ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಆರೋಪಿಯ ಮೇಲೆ ಗುಂಡು ಹಾರಿರುವಂಥದ್ದು. PSI ಅನ್ನಪೂರ್ಣ ಅವರು ತಮ್ಮ ಒಂದು ಪಿಸ್ತೂಲಿನ ಮುಖಾಂತರ ಆರೋಪಿಯ ಕಾಲಿಗೆ ಬೆನ್ನಿಗೆ ಗುಂಡು ಹೊಡೆದಿರುವಂಥದ್ದು. ಸೊ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಬಾಲಕಿಯನ್ನು ಕೊಂದಿರುವಂಥ ಆರೋಪಿಯನ್ನು ನಮಗೆ ಕೈಗೆ ಕೊಡಿ ಅಂತ ಜನರು ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ಯಾಕಂದರೆ ಆ ಒಂದು ಬಾಲಕಿಯನ್ನು ಹತ್ಯೆ ಮಾಡಿದ ರೀತಿ ಆ ರೀತಿಯಾಗಿತ್ತು. ಸೊ ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಅಷ್ಟೇ ಒಂದು ಪ್ರಮಾಣದ ತನಿಖೆಯನ್ನು ಮಾಡ್ತಾಯಿದ್ರು. ತನಿಖೆ ವೇಳೆ ಪೊಲೀಸರಿಗೆ ಒಂದು ಆರೋಪಿ ಸಹಕಾರ ನೀಡದ ಹಿನ್ನೆಲೆಯಲ್ಲಿ ಆತನ ಮತ್ತಷ್ಟು ಮಾಹಿತಿಯನ್ನು ಕೆದಕುವಂಥ ನಿಟ್ಟಿನಲ್ಲಿ ಈ ಒಂದು ತನಿಖೆಯನ್ನು ಮಾಡ್ತಾಯಿದ್ರು. ಈ ಒಂದು ಸ್ಥಳಕ್ಕೆ ಆತ ಕರೆದುಕೊಂಡು ಬರ್ತಾನೆ. ನಂದು ಇಲ್ಲಿ ಮನೆ ಇದೆ ಅಂತ. ಸೊ ಮನೆಗೆ ಇದೆ ಅಂತ ಬಂದ ತಕ್ಷಣವೇ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಚಾಲೂ ಮಾಡ್ತಾನೆ. ಸೊ ಆಗ ಅನ್ನಪೂರ್ಣ ಅವರು ಎಚ್ಚರಿಕೆಯನ್ನು ನೀಡಿ ಗಾಳಿಯಲ್ಲಿ 2 ಸುತ್ತನ್ನು ಗುಂಡು ಹಾರಿಸ್ತಾರೆ. ಅದಾದ ಬಳಿಕ ಒಂದು ಗುಂಡನ್ನು ಬೆನ್ನಿಗೆ ಹೊಡೆಯೋಕ್ಕೆ ಹೋಗ್ತಾರೆ. ಆದರೆ ಅದು ಮಿಸ್ ಆಗುತ್ತೆ. ಅದಾದ ಬಳಿಕ ಕಾಲಿಗೆ ಒಂದು, ಆಮೇಲೆ ಅದಾದ ಬಳಿಕ ಒಂದು ಬೆನ್ನಿಗೆ ಗುಂಡನ್ನು ಹೊಡೆದಿರುವಂಥದ್ದು. ಅಧಿಕ ರಕ್ತಸ್ರಾವದಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಆರೋಪಿ ಮೃತಪಟ್ಟಿರುವಂಥದ್ದು. ಇದೇ ಗುಂಡು ನೀವೇನು ನೋಡ್ತಾ ಇದ್ದೀರಿ. ಸೊ ಈ ಒಂದು ಗುಂಡು ಹಾರಿರುವಂಥದ್ದು. ಇನ್ನು ಇಲ್ಲಿ ಹಲವಾರು ಒಂದು ಸಾಕ್ಷಿಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಆಗ್ತಿರುವಂಥದ್ದು. ನೇಮ್ ಪ್ಲೇಟು, ವಾಚು, ಅವರು ಒಂದು ಬಳಸಿದಂಥ ನೋಡಿ ಇಲ್ಲಿ ನೋಡ್ಬೋದು ಗುಂಡುಗಳು. ಒಂದನೇದ್ದು ಇಲ್ಲಿ 3 ಗುಂಡುಗಳು ಸಿಗ್ತಾ ಇರುವಂಥದ್ದು. ಇದಾದ ಬಳಿಕ ಇಲ್ಲಿ ಹಲವಾರು ಪೊಲೀಸರ ಒಂದು ಅಂದರೆ ಗಲಾಟೆ ಹೇಗಾಯಿತು, ಅಲ್ಲಿ ಏನು ಮಾಡಿದ ಅನ್ನೋದು ಇಲ್ಲಿ ನೀವು ಈ ಒಂದು ಸಾಕ್ಷಿಗಳ ಮುಖಾಂತರ ನೋಡ್ಬೋದು. ಸೊ ಇದು ಒಂದು. ಇದಾದ ಬಳಿಕ ಅವರು ಏನು ಪೊಲೀಸರ ವಾಕಿಯೂ ಕೂಡ ಬಳಸುವಂಥ ವಾಕಿಯೂ ಕೂಡ ಇಲ್ಲೇ ಇದೆ. ಸೊ ಇಷ್ಟು ಪ್ರಮಾಣದಲ್ಲಿ ಗಲಾಟೆ ಆಗುತ್ತೆ. ಪೊಲೀಸರು ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತವೆ. ಸೊ ಇದಾದ ಬಳಿಕ ಬ್ಯಾಡ್ಜು ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಅಂದರೆ ಬ್ಯಾಡ್ಜನ್ನು ಕೂಡ ಕಿತ್ತಿ ಒಂದು ಹಲ್ಲೆ ಮಾಡಿದ್ದಂಥದ್ದು. ಇನ್ನು ಈ ಘಟನೆ ಈ ಒಂದು ಸ್ಪಾಟನ್ನು ನೋಡಿದರೆ ಒಂದು ಆರೋಪಿಯ ಒಂದು ಮನೋಪ್ರವೃತ್ತಿ ಹೇಗಿತ್ತು ಅನ್ನೋದು ಕೂಡ ಇಲ್ಲಿ ಇದಾಗುತ್ತೆ. ಇಲ್ಲಿ ಒಂದು ಕಂಟಿಯಲ್ಲಿ ಕೂಡ ಪೊಲೀಸರ ಟೋಪಿ ಕೂಡ ಬಿದ್ದಿರುವಂಥದ್ದು. ಅದಾದ ಬಳಿಕ ಇಲ್ಲಿ ನೋಡ್ಬೋದು ಪ್ರಮುಖವಾಗಿ ಹಲ್ಲೆ ಎಲ್ಲಿ ಆರಂಭ ಆಯಿತು ಅಂದರೆ ಇಲ್ಲಿಂದ ಅಲ್ಲಿ ಆರಂಭವಾಯಿತು ಅನ್ನೋ ನಿಟ್ಟಿನಲ್ಲಿ. ಸೊ ಇಲ್ಲಿ ವೆಹಿಕಲ್ ಏನಿದೆ, ವೆಹಿಕಲ್ಗೆ ಒಂದು ಕಲ್ಲನ್ನು ಹೊಡೆದು ಇಲ್ಲಿಂದ ಅಲ್ಲೇ ಆರಂಭಿಸ್ತಾನೆ. ಸೊ ಇಲ್ಲಿಂದ ಆತನನ್ನು ಪೊಲೀಸರು ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಈ ವೆಹಿಕಲ್ನಿಂದನೇ ಈ ಒಂದು ಬೇಲಿಯ ಒಳಗಡೆಯಿಂದ ಹಾರಿ ಒಂದು ತಪ್ಪಿಸ್ಕೊಂಡು ಹೋಗುವಾಗ ಅಲ್ಲಿ ಒಂದು ಫೈರ್ ಆಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.